ಅದು ಎಷ್ಟು ಜನ ಪ್ರೇಕ್ಷಕರಿಗೆ ಕೊಟ್ಟಿದ್ದು ಅನ್ನೋದು ನಂತರದ ಮಾತು. ಯಾಕಂದ್ರೆ ಇಂಥ ವಿಷಯಗಳು ಬಂದಾಗ ಆದಷ್ಟು ಪ್ರೇಕ್ಷಕರು ಯಾಕೋ ಇತ್ತೀಚೆಗೆ ದೂರ ಸೇರ್ತಾ ಇರ್ತಾರೆ, ಕೇವಲ ಅರ್ಧ ಸತ್ಯಗಳನ್ನು ಮಾತ್ರ ನಂಬ್ತಾ ಹೋಗ್ತಾ ಇರ್ತಾರೆ. ಅದೇ ಒಂದು ಸ್ವಲ್ಪ ಇವತ್ತಿನ ಈ ಒಂದು ಅತಿಯಾದಂಥ ಧಾರ್ಮಿಕ ಉನ್ಮಾದಕ್ಕೆ ಕಾರಣ ಆಗ್ತಾ ಇದೆ ಅಂತ. ಧರ್ಮ ಹೌದು ಬೇಕು, ನಂಬಿಕೆ ಯಾವುದೊಂದು ನಂಬಿಕೆ, ವಿಶ್ವಾಸ, ಗೌರವಿಸು. ಧರ್ಮ ಅಂದರೆ ಏನು? ಒಬ್ಬರು ಇನ್ನೊಬ್ಬರನ್ನ ನಾವು ನಿಮ್ಮನ್ನು ನೀವು ನಮ್ಮನ್ನು ಗೌರವಿಸುವಂಥದ್ದು. ಅದು ನಮ್ಮಲ್ಲಿ ಆದರೆ ಅಡ್ಡಿ ಇಲ್ಲ. ಆದರೆ ಇವತ್ತಿನ ಧರ್ಮದಲ್ಲಿ ಏನಾಗಿದೆ ಅಂದರೆ ವಿಶೇಷವಾಗಿ ಮತಿ ಐತಿ ಮತ್ತು ಉನ್ಮಾದದ, ಇಲ್ಲಿ ಮಾನವೀಯತೆ ಕಡಿಮೆ ಆಗಿಬಿಟ್ಟದ. ಇವತ್ತು ಬೌದ್ಧ ಧರ್ಮ ಇರ್ಬೋದು, ಇನ್ನೊಂದು ಧರ್ಮ ಇರ್ಬೋದು, ವಿಶೇಷವಾಗಿ ಮಾನವೀಯತೆಗೆ ನಾವು ಆಸ್ಪತ್ರೆಗಳು ಅಂತ. ಇವನ್ ಹಿಂದೂ ಧರ್ಮದಲ್ಲಿಯೂ ಮಾನವೀಯತೆಗಳ ಸಾಕಷ್ಟು ಗುಣಗಳ ಅಭ್ಯಾಸವನ್ನು ನಾವು ಮಾಡ್ತಾ ಬರ್ತೀವಿ. ಆ ನೆಲೆಯಲ್ಲಿ ನಮ್ಮ ಬರಗೂರು ರಾಮಚಂದ್ರಪ್ಪನವರು ಭಾಳಷ್ಟು ವಿಷಯಗಳನ್ನು ಪ್ರತಿಪಾದನೆ ಮಾಡಿ ನಮ್ಮ ಇವತ್ತಿನ ಈ ಒಂದು ಹಿಂದೂ ಮತೋನ್ಮತ್ತತೆ ಅಂತ ಕರೀತಾರೆ ಅವರು, ಆ ನಮ್ಮಲ್ಲಿ ಬರಬಾರ್ದಾಗಿತ್ತು, ಬಂದದ. ಇವತ್ತು ನಮ್ಮ ಹಿಂದೂ ಧರ್ಮ ಶ್ರೇಷ್ಠ ಅದ, ನಮ್ಮ ಸಂಸ್ಕೃತಿ ಶ್ರೇಷ್ಠ ಅದ. ಆದರೆ ಅದನ್ನು ಜಾತಿಯ ನೆಲೆಗಟ್ಟಿನಲ್ಲೋ ಮತ್ತೊಂದು ಇನ್ನೊಂದು ನೆಲೆಗಟ್ಟಿನಲ್ಲಿ ನೋಡಲಾರ್ದ ಎಲ್ಲರೂ ಸಮಾನರು ಅನ್ನುವಂಗೆ ನೋಡಬೇಕು ಅನ್ನುವಂಥ ಮಾತನ್ನು ಪ್ರತಿಪಾದಿಸ್ತಾರೆ. ಜೊತೆಗೆ ಕವಿಗೋಷ್ಠಿ ನಡೀತದೆ, ಅಲ್ಲಿ ಅನೇಕರು ತಮ್ಮ ತಮ್ಮ ವಿಚಾರಗಳನ್ನು ಮಾತಾಡ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಸಾಹಿತಿ ಜನ ತೇಜಸ್ಶ್ರೀ ಅನ್ನುವಂಥವರು ವಿಶೇಷವಾಗಿ ಕಳೆದ 3 ದಶಕಗಳಿಂದ ನಡೆದಂಥ ದಲಿತ ಚಳವಳಿ, ರೈತ ಚಳವಳಿ ಅದರ ಹತ್ತಿರದಿಂದ ನೋಡಿದಂಥ ಅವರು ಜಾತಿ ಪದ್ಧತಿ ವಿರುದ್ಧವಾಗಿ, ಅದೇ ಕಾಲಕ್ಕೆ ಇತ್ತೀಚೆಗೆ ಬುಲೆಟ್ ಬೈಕ್ ಓಡಿಸಿದ ದಲಿತ ಯುವಕನ ಕೈಯನ್ನು ಸವರ್ಣಿಯರು ಕತ್ತರಿಸಾಗಿದ ಘಟನೆಯನ್ನು ಇವೆಲ್ಲ ನೆನಪಿಸ್ಕೊಂಡಾಗ ಇನ್ನೂ ನಾವು ಯಾವ ಯುಗದಲ್ಲಿದ್ದೀವಿ ಅನ್ನೋಂಥ ಮಾತನ್ನು ನಮ್ಮ ಜನ ತೇಜಸ್ವಿ ಅವರು ಕೇಳ್ತಾ ಇದ್ದಾರೆ. ಅಂದರೆ ಇನ್ನೂ ನಮ್ಮಲ್ಲಿ ಜಾತೀಯತೆ ಹೋಗಿಲ್ಲ, ನಮ್ಮಲ್ಲಿ ಅಸಮಾನತೆ ಹೋಗಿಲ್ಲ, ನಿಧಾನಕ್ಕೆ ಮತ್ತೆ ಅದು ಹೆಚ್ಚಾಗಲಿಕ್ಕೆ ಅನ್ನೋಂಥ ಮಾತನ್ನು ತೊಡ್ಕೊಳ್ತಾರೆ. ಈಗ ಈ ಒಂದು ಸಂವಾದದಲ್ಲೇ ಈ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಧರ್ಮ ಮತ್ತೊಂದು ಮೊದಲಿಗೆ ಹೋಗ್ತಾ ಇದೆ, ಅದು ಮತೀಯತೆ ಕಡೆಗೆ ಹೋಗ್ತಾ ಇದೆ, ಮಾತುಗಳು ಹೋಗಿದೆ, ಉನ್ಮಾದ ಕಡೆ ಹೋಗ್ತಾ ಇದೆ ಅನ್ನೋಂಥ ಮಾತನ್ನು ಪ್ರತಿಪಾದಿಸ್ತಾರೆ. ಅದೇ ರೀತಿ 2ನೇ ದಿನವೂ ಅಂಥ ಒಂದು ಫಂಕ್ಷನ್ ನಡೀತದೆ. 2ನೇ ದಿನದಲ್ಲಿ ಅದೇ ಸ್ಥಳದಲ್ಲೇ ಆ ಸಂದರ್ಭದಲ್ಲೇ ಪ್ರಗತಿಪರ ಚಿಂತಕರಾದಂಥ ಚಿತ್ರಗೌಡ ಪಾಟೀಲರು ಭಾಳ ಒಂದು